ಈ 2024 ಲೋಕಸಭಾ ಚುನಾವಣೆಗಿಂತ ಮುಂಚೆ ಉಜಿರೆಯ ಒಂದು ವೇದಿಕೆಯಲ್ಲಿ ಸೌಜನ್ಯಾಳಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು, ಆನಂತರ ಕಾರ್ಕಳದ ಶಾಸಕರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಭಾರತೀಯ ಜನತಾ ಪಕ್ಷದ ಶಾಸಕರು, ಎಂಎಲ್ಸಿಗಳು ಎಲ್ಲರೂ ಕೂಡ ನಾವು ಸೌಜನ್ಯಾಳ ತಾಯಿ ಕುಸುಮಾವತಿಯನ್ನ ದೆಹಲಿ ಕರ್ಕೊಂಡು ಹೋಗ್ತೀವಿ, ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಾವು ಭೇಟಿ ಮಾಡಿಸ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಜೋರಾಗಿ ಚಪ್ಪಾಳೆ ತಟ್ಟಿಸ್ಕೊಂಡಿದ್ರಲ್ಲ. ಈಗ ಆ ಕಾಲ ಬಂದಿದೆ. ನೀವು ತಾಯಿ ಕುಸುಮಾವತಿಯವರನ್ನ ಕರ್ಕೊಂಡು ದೆಹಲಿಗೆ ಹೋಗಿ ಮೋದಿಜಿಯವರನ್ನ ಭೇಟಿ ಮಾಡಿಸುವಂತ ಅವಶ್ಯಕತೆ ಏನಿಲ್ಲ. ಸ್ವತಃ ಮೋದಿಜಿಯವರೇ 29ನೇ ತಾರೀಕಿಗೆ ಮಂಗಳೂರಿಗೆ ಬಂದು ಮಂಗಳೂರಿನಿಂದ ಉಡುಪಿಗೆ ಹೋಗಿ ಉಡುಪಿಯಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಅವರ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನೇ ತಾಯಿ ಕುಸುಮಾವತಿ ಅವ್ರನ್ನ ಮೋದಿಜಿ ಅವರಿಗೆ ಭೇಟಿ ಮಾಡಿಸಿ ನೋಡಿ ನ್ಯಾಯ ಕೊಡಿಸಿ. ಯಾರು ಮಾಡಿದ್ದಾರೆ, ಯಾರು ಸೌಜನ್ಯಾಳ ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅದು ನಿಮ್ಗೆ ಗೊತ್ತಿದೆ, ನಿಮ್ಮ ಮನಸ್ಸಿನಲ್ಲೇ ಇರಲಿ. ಆದ್ರೆ ನ್ಯಾಯ ಕೊಡಿಸಿ ಅಂತ ಒಂದು ಮಾತು ಹೇಳಕ್ ಬರ್ತಲ್ಲ, ಕಾಯ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಹಿಂದೂ ಧರ್ಮದ ಕಾಂಟ್ರಾಕ್ಟರ್ ಅಲ್ಲ, ಗುತ್ತಿಗೆದಾರ. ನೀವು ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದೀರಿ ಹಿಂದೂ ಧರ್ಮದ್ದು. ಅಲ್ಲಿ ಸತ್ತಂತವ್ರು ಎಲ್ಲರೂ ಕೂಡ ಸೌಜನ್ಯಾಳ ಕೂಡ ಹಿಂದೂ ಧರ್ಮದವಳೆ. ಎಲ್ಲ ಹೆಣ್ಮಕ್ಳು ಕೂಡ, ಚಿಕ್ಕ ಮಕ್ಕಳು, ಬಾಲಕಿಯರು ಎಲ್ಲರೂ ಕೂಡ ಹಿಂದೂ ಧರ್ಮದ ಹೆಣ್ಮಕ್ಳೇ. ಗುತ್ತಿಗೆ ತಗೊಂಡಿದ್ದೀರಲ್ಲ, ದಯವಿಟ್ಟು ಪ್ರಧಾನಮಂತ್ರಿ ಮೋದಿಜಿಯವರು ಬಂದಾಗ ಈ ಎಲ್ಲ ವಿಷಯಗಳನ್ನ ಹೇಳಿ ಅವರಿಗೆ. ಒಂದು ವೇಳೆ ನೀವು ಇದನ್ನು ಹೇಳಲಿಲ್ಲ, ತಾಯಿ ಕುಸುಮಾವತಿ ಅವರನ್ನ ಭೇಟಿ ಮಾಡಲಿಲ್ಲ ಅಂತ ಹೇಳಿದ್ರೆ ಹಂಗೆ ಕಳಪೆ ಕಾಮಗಾರಿ ಮಾಡಿದಂತಹ ಗುತ್ತಿಗೆದಾರನ್ನ ಕಪ್ಪು ಪಟ್ಟಿಗೆ ಸೇರಿಸ್ತಾರೆ. ಅದೇ ರೀತಿ ಎಲ್ಲಾ ಹಿಂದೂಗಳು, ಹಿಂದೂ ಅಭಿಮಾನಿಗಳು, ಹಿಂದೂ ಕಾರ್ಯಕರ್ತರು ನಿಮ್ಮನ್ನೆಲ್ಲರನ್ನೂ ಕೂಡ ಏನು ಚಪ್ಪಾಳೆ ತಟ್ಟಿಸ್ಕೊಂಡ್ರಲ್ಲ ಜೋರಾಗಿ, ನಾವು ಮೋದಿಜಿ ಭೇಟಿ ಮಾಡಿಸ್ತೀವಿ ಕುಸುಮಾವತಿ ಅವ್ರನ್ನಂತ, ಅವತ್ತು ನೀವು ಭೇಟಿ ಮಾಡಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಕಳಪೆ ಕಾಮಗಾರಿ ಮಾಡಿದಂತ ಗುತ್ತಿಗೆದಾರನ ಹೆಂಗೆ ಕಪ್ಪು ಪಟ್ಟಿಗೆ ಸೇರಿಸ್ತಾರೆ, ಅದೇ ರೀತಿ ಎಲ್ಲಾ ಹಿಂದೂಗಳು ಕೂಡ ನಿಮ್ಮನ್ನ ಕಪ್ಪು ಪಟ್ಟಿಗೆ ಸೇರಿಸ್ತಾರೆ. ನ್ಯಾಯ ಕೊಡಿಸೋದು ಹೋಗ್ಲಿ, ಸ್ವತಃ ಸಿಬಿಐಗೆ ಮರು ತನಿಖೆ ಮಾಡಕ್ ಹೇಳ್ಬಿಡಿ, ಅವರು ಶಿಫಾರಸು ಮಾಡಕ್ ಹೇಳ್ಬಿಡಿ. ಅವರಿಗೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಶಿಫಾರಸು ಆದ್ರೂ ಮಾಡಕ್ ಹೇಳಿ. ಇಲ್ಲ ಅಂತ ಹೇಳಿದ್ರೆ 29ನೇ ತಾರೀಕು ಡಿಸೈಡ್ ಆಗುತ್ತೆ. ನೀವು ಹಿಂದೂ ಹೆಣ್ಣು ಮಕ್ಕಳ ಮಾನ ರಕ್ಷಕರೋ ಅಥವಾ ನಕಲಿ ದೇವಮಾನವನ ರಕ್ಷಕರೋ, ಹೆಣ್ಣು ಮಕ್ಕಳ ಮಾನ ರಕ್ಷಕರೋ ಅಥವಾ ನಕಲಿ ದೇವಮಾನವನ ರಕ್ಷಕರೋ ಅನ್ನೋದು 29ನೇ ತಾರೀಕಿಗೆ ತೀರ್ಮಾನ ಆಗುತ್ತೆ. ವೇಟ್ ಮಾಡ್ತಾ ಇದ್ದೀವಿ. ನಮಸ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.